ನಮಸ್ತೆ. ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ, ನಿಮಗೆ ಹಲವಾರು ಗೊಂದಲಗಳಿದೆ. ಅದೇ ರೀತಿ ನಿಮ್ಮಲ್ಲಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಏನ್ ಪರಿಹಾರ ಇರಬಹುದು ಅಂತ ತಿಳ್ಕೊಳ್ಳುವಂತಹ ನಿಟ್ಟಿನಲ್ಲಿ ನನ್ನ ಶಿಷ್ಯರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಪ್ರಶ್ನೆ ಏನಿದೆ, ಏನವರ ಸಮಸ್ಯೆ ಅಂತ ಕೇಳೋಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸುವ ಮೂಲಕ ನನ್ನ ಮಾತುಗಳನ್ನು ಆರಂಭ ಮಾಡ್ತಾ ಇದ್ದೀನಿ. ನನ್ನ ಎಲ್ಲ ಅದ್ಭುತವಾದ ಚೈತನ್ಯ ಶಕ್ತಿಗಳೇ, ಹೇಗಿದ್ರೆ ಎಲ್ಲರೂ? ಸರ್ ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಈಗಷ್ಟೇ ಕೇಳಿದ್ರಿ ಒಂದು ಪ್ರಶ್ನೆಯನ್ನ, ಅದಕ್ಕೆ ನಿಮಗೆ ಉತ್ತರ ನೀಡೋದ್ರ ಜೊತೆಗೆ ಎಲ್ಲರಿಗೂ ಕೂಡ ಉತ್ತರ ನೀಡೋದ್ರಿಂದ ಭಾಗಶಃ ಅವ್ರಿಗೂ ಕೂಡ ಈ ಡೌಟ್ಸ್ ಇರುತ್ತೇನೋ ಅಂತ ಅನ್ನಿಸ್ತು. ಹಾಗಾಗಿ ಹೇಳಿ ಸರ್. ನನಗೆ ಕಾಲ್ ಬರುವಂತ ಸಂದರ್ಭದಲ್ಲಿ ಎಸ್ಪೆಷಲಿ ಹೆಣ್ಣುಮಕ್ಳು ಕೇಳುವಂತ ಪ್ರಶ್ನೆ, ಸರ್ ಅತಿಯಾದಂತಹ ಗರ್ಭಪಾತ ಆಗ್ತಾ ಇದೆ, ಗರ್ಭನೇ ನಿಲ್ತಾ ಇಲ್ಲ, ಇದಕ್ಕೇನಾದ್ರೂ ರೇಖಿ ಶಕ್ತಿಯಿಂದ, ಏನಾದರೂ ರೇಖಿ ದೀಕ್ಷೆಯಿಂದ ಅಥವಾ ರೇಖಿ ಚಿಕಿತ್ಸೆಯಿಂದ ಶಾಶ್ವತವಂತ ಪರಿಹಾರ ಇದೆಯಾ? ಈ ತರ ಪ್ರಶ್ನೆ ಕೇಳ್ತಾರೆ ಮೇಡಮ್. ಈ ಮೂಲಕ ನಿಮ್ಮ ಒಂದು ನೇರವಾಗಿ ಉತ್ತರವನ್ನು ಅವರಿಗೆ ತಿಳಿಸೋದಾದ್ರೆ. ಖಂಡಿತ. ಇತ್ತೀಚೆಗೆ ಹೆಚ್ಚಿನ ಮಟ್ಟದಲ್ಲಿ ಕೇಳ್ತಾ ಇದ್ವಿ, ಗರ್ಭಪಾತ 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 ಏನಕ್ಕೆ ಆಗ್ತಾ ಇದೆ? ಅತಿಯಾದ ಒತ್ತಡ, ಒಂದು ತಮಗರಿವಿರದ ರೀತಿ ಬೇರೆ 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 ನಿಮ್ಮ ಚಕ್ರಗಳು ಬ್ಲಾಕೇಜ್ ಆಗ್ತಾ ಬರ್ತಾ ಇದೆ. ಹಾಗಾಗಿ ಎಲ್ಲದರ ಒತ್ತಡ ಅವರ ಸ್ವಾಧಿಷ್ಠಾನ ಚಕ್ರದ ಮೇಲೆ ಬಿದ್ದಾಗ ಈ ಒಂದು ಅನಾನುಕೂಲತೆ ಖಂಡಿತ ಆಗುತ್ತೆ. ಮತ್ತು ಇನ್ನೊಂದೇನಂತ ಅಂದರೆ ಮೇಡಮ್, ನಿಂತಿರುತ್ತೆ 1 ತಿಂಗಳು 2 ತಿಂಗಳಾಗುತ್ತೆ, ಗೊತ್ತಿಲ್ಲ ಅದು ಹೆಂಗೆ ಅಂತ ಆಟೋಮೆಟಿಕಲಿ ಆಗುತ್ತೆ. ಸೊ ನಮಗೆ ಅಭಾಷಣ ಆಗೋಯ್ತು, ಅದಾದಮೇಲೆ ಸತತ 5 ಸಲ 6 ಸಲ ಆಯಿತು. ಸೊ ಏನೋ ಆಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ 7 ತಿಂಗಳು 8 ತಿಂಗಳಾಗಿರುತ್ತೆ, ಅಥವಾ ಇನ್ನೇನು ಡೆಲಿವರಿ ಟೈಮ್ ಬಂದಿರುತ್ತೆ, ಮಗು ಡೆತ್ ಆಗಿರುತ್ತೆ. ಏನಕ್ಕೆ ಅಂತ ಅಂದರೆ ಪ್ರೆಗ್ನೆನ್ಸಿ ಟೈಮಿಂದನೇ ಅವರು ಹೆಂಗೆ ಅಂತ ಅಂದರೆ, ಸಾಮಾನ್ಯ ಅವ್ರ ಮೈಂಡ್ ಸೆಟ್ಟನ್ನು ಅರ್ಥ ಮಾಡ್ಕೊಳ್ಳಿ. ಅವರ ತಾಯಿ ಇರ್ಬೋದು, ಅವರು ಚಿಕ್ಕ ವಯಸ್ಸಿಂದ ಫೀಡ್ ಮಾಡ್ತಾ ಬರ್ತಾ ಇರ್ತಾರೆ. ನೋಡಿ, ನಾನು ಗರ್ಭವತಿ ಆಗಿದ್ದಾಗ ನನಗೆ ನೋಡಿ, ನೀನು ಹುಟ್ಟೋದಕ್ಕಿಂತ ಮುಂಚೆ ಒಂದು 2-3 ಅಬಾರ್ಷನ್ಸ್ ಆಯಿತು. ಏನಾಗುತ್ತೆ, ಎಲ್ಲ ನೆಗೆಟಿವಿಟಿಯನ್ನು ಆ ತಾಯಿ ಮಕ್ಕಳ ನಡುವೆ ಅದ್ಭುತವಾದಂತಹ ಕಾರ್ಡ್ ಕ್ರಿಯೇಷನ್ಸ್ ಇರುತ್ತೆ. ಆ ಎಲ್ಲ ನೆಗೆಟಿವಿಟಿಯನ್ನು, ಆ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಈ ಒಂದು ನಳಿಗೆಯ ಮುಖಾಂತರ ಇವರ ಚಕ್ರಗಳು ಕೂಡ ಅಬ್ಸರ್ವ್ ಮಾಡ್ತಾ ಇರುತ್ತೆ, ಎಲ್ಲ ರಿಸೀವ್ ಮಾಡ್ತಾ ಇರುತ್ತೆ. ಸೊ ಆ ಸುಪ್ತ ಮನಸ್ಸಿನಲ್ಲಿ ಅದು ಶೇಖರಣೆ ಆಗಿ 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 ಸರ್ಟನ್ ಟೈಮ್ ಚಿಕ್ಕ ಮಗುವಿನಲ್ಲಿ ನಾವು ಅವ್ರು ಕೇಳಿದ್ದು ಏನಾಗುತ್ತೆ ಅಂದರೆ, ಹೋಗ್ತಾ ಹೋಗ್ತಾ ಆಟೋಮೆಟಿಕಲಿ ಒಂದು ಮದುವೆ ಆಗಿ ಎಲ್ಲ ಪ್ರೆಗ್ನೆಂಟ್ ಟೈಮ್ ಬರ್ತಾ ಇದ್ದಾಗೆ, ಪ್ರೆಗ್ನೆಂಟ್ ಅಂತ ಆಗ್ತಾ ಇದ್ದಾಗೆ ಆ ಒಂದು ಭಯ ಆತಂಕ ಏನು ಅವ್ರ ಒಳಗಡೆ ಇರುತ್ತಲ್ಲ, ಸುಪ್ತ ಮನಸ್ಸಿನಲ್ಲಿ ಇರುತ್ತಲ್ಲ, ಶರೀರದ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಮೇಯ್ನ್ ಆಗಿ ಯಾರಿಗಾದರೂ ಆ ಥರ ಸಮಸ್ಯೆಗಳಾಗ್ತಾ ಇದ್ರೆ, ಅಥವಾ ನಮಗೆ ಏನು ಮಾಡಿದ್ರು ಅಬಾರ್ಷನ್ಸ್ ಆಗ್ತಾನೆ ಇದೆ ಮೇಡಮ್. ಸೊ ನಾವೇನೇ ಚೆಕಪ್ ಮಾಡಿಸಿದ್ರು ಕೂಡ ಎಲ್ಲ ನಾರ್ಮಲ್ ಇದೆ, ಏನಿಲ್ಲ ಗರ್ಭಕೋಶ ಸಮಸ್ಯೆ ಇಲ್ಲ, ಏನೂ ಇಲ್ಲ, ಎಲ್ಲ ನಾರ್ಮಲ್ ಇದೆ, ಬಟ್ ನನಗೆ ಈ ಒಂದು ಗರ್ಭ ನಿಲ್ತಾ ಇಲ್ಲ ಅನ್ನುವಂತಹ ಸಮಸ್ಯೆ ಇದ್ದಲ್ಲಿ ದಯಮಾಡಿ ಅಂತಹ ಹೆಣ್ಣು ಮಕ್ಕಳು ಮೊದಲಿಗೆ ರೇಖಿ ದೀಕ್ಷೆಯನ್ನು ಪಡೀರಿ. ಮತ್ತು ಕಾರ್ಡ್ ಕಟಿಂಗ್ಸ್ಗೆ ಒಳಗಾಗಿ ನಾವು ಹೇಳಿದಂತೆ ದಿನನಿತ್ಯ ನಿಮ್ಮ ಸ್ವಾಧಿಷ್ಠಾನ ಚಕ್ರಕ್ಕೆ ಮತ್ತು ನಿಮ್ಮ ಅನಾಹತ ಚಕ್ರಕ್ಕೆ, ನಿಮ್ಮ ಆಜ್ಞಾ ಚಕ್ರಕ್ಕೆ ಪ್ರತಿದಿನ ಹೀಲ್ ಮಾಡ್ತಾ ಬನ್ನಿ. ಆ ಒಂದು ಶಕ್ತಿಯ ಸಂಚಾರ ಆದಾಗ ನಿಮ್ಮ ಚಕ್ರಗಳು ಅದ್ಭುತಪೂರ್ಣವಾಗಿ ಶಕ್ತಿಯುತವಾಗುತ್ತೆ. ತನ್ನಂತೆ ತಾನೇ ನಿಮ್ಮ ಎಲ್ಲ ಶಾರೀರಿಕ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಬರುತ್ತೆ. ನೋಡಿ, ನೀವೇನು ಆಲೋಚನೆ ಮಾಡ್ತಾ ಇರ್ತೀರ ಅಂದರೆ ಒಂದು ಆತಂಕ, ಒಂದು ಭಯ ಇರುತ್ತೆ. ಅವ್ರಿಗೆ ಯಾರಿಗೋ ಎಲ್ಲೋ ಕೇಳಿರ್ತಾರೆ, ಯಾರಿಗೋ ಒಂದು 3 ತಿಂಗಳಿದ್ದಾಗ ಅಬಾರ್ಷನ್ ಆಯ್ತಂತೆ, ಅವ್ರಿಗೆ 5 ತಿಂಗಳವರೆಗೂ ಚೆನ್ನಾಗಿದ್ರಂತೆ, ಆಮೇಲೆ ಅಬಾರ್ಷನ್ ಆಯ್ತಂತೆ. ಅಥವಾ ನನಗೆ ಹುಟ್ಟೋ ಮಗು ಸೊ ಏನಾದರೂ ಅಂಗವಿಕಲ ಆಗಿಬಿಟ್ರೆ ಬೇರೆ ಯಾರಿಗೋ ಹುಟ್ಟೋದಕ್ಕಿಂತ ಮುಂಚೆ ಚೆನ್ನಾಗೇ ಇತ್ತಂತೆ, ಸ್ಕ್ಯಾನಿಂಗಲ್ಲೆಲ್ಲ ಚೆನ್ನಾಗೇ ಬಂತಂತೆ, ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ನಾರ್ಮಲೇ ಇದೆ, ಆದರೂ ಕೂಡ ಆ ಮಗು ಬುದ್ಧಿಮಾಂದ್ಯ ಆಗಿಬಿಟ್ಟಿದೆ. ಏನೇನೋ ಸಮಥಿಂಗ್ ಏನೋ ರೀಸನ್ಸ್. ಹೆಂಗಾಗುತ್ತೆ ಅಂದರೆ ಆ ಸಮಯದಲ್ಲಿ ಅವರ ಶರೀರ ಎಷ್ಟು ಸೂಕ್ಷ್ಮವಾಗಿರುತ್ತೋ ಅವರ ಮಾನಸಿಕ ಸ್ಥಿತಿ ಕೂಡ ಅಷ್ಟೇ ಸೂಕ್ಷ್ಮವಾಗಿರುತ್ತೆ. ಅತಿ ಸೂಕ್ಷ್ಮತೆ ಇದ್ದಾಗ ನೀವು ಎಷ್ಟರ ಮಟ್ಟಿಗೆ ನಕಾರಾತ್ಮಕ ಆಲೋಚನೆಗಳು ಬರುತ್ತೆ. ಅದರಿಂದ ಹೊರಗಡೆ ಬರಬೇಕಂದ್ರೆ ಇನ್ನು ನೀವು ಗರ್ಭಿಣಿ ಸ್ತ್ರೀಯರಾಗಿದ್ದಲ್ಲಿ 1-2 ತಿಂಗಳು 3 ತಿಂಗಳು ಕಳೀತಾ ಇದ್ದಾಗೆ ರೇಖಿ ಒಳಗಡೆ ಬಂದ್ಬಿಡಿ, ಒಂದು ವೇಳೆ ಆಗಿದ್ರೆ, ಆಯಿತಾ? ಸೊ ಆ ಎಲ್ಲ ಭಯ ಆತಂಕ, ಒಂದು ಏನಾದರೂ ಆಗ್ಬಿಡುತ್ತೆ ಅನ್ನುವಂತಹ
ಆ ಎಲ್ಲ ಗೊಂದಲಗಳಿಂದ ಹೊರ ಬರ್ತೀರಾ. ಕಾರಣ ಏನಂದರೆ ಅದ್ಭುತವಾಗಿ ರೇಖಿ ಅಭ್ಯಾಸವನ್ನು ಮಾಡೋದ್ರಿಂದ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ, ಮನೋಮಯ ಕೋಶ ರೆಡಿ ಆಗುತ್ತೆ. ಯಾವಾಗ ಒಬ್ಬ ವ್ಯಕ್ತಿಯ ಮನೋಮಯ ಕೋಶ ರೆಡಿ ಆಗ್ತಾ ಬರುತ್ತೆ, ಪೂರ್ವ ಸಜ್ಜಾಗುವಂಥದ್ದಾಗತ್ತೆ. ಅಂದರೆ ಹೆಂಗೆ ಸಾಮಾನ್ಯ ಕೇಳಿದ್ದೀವಿ ನೋಡಿ, ಹೌದಾ ಗರ್ಭದಲ್ಲಿ ನಾವು ರೇಖಿ ದೀಕ್ಷೆಯನ್ನು ಪಡೆಯೋದ್ರಿಂದ ಏನಾಗಬಹುದು? ಒಂದು ಗರ್ಭಪಾತ ನಿಲ್ಲುತ್ತೆ, ನೆಕ್ಸ್ಟು ನಿಮಗೆ ಹುಟ್ಟುವಂತಹ ಮಗು, ಆ ಭ್ರೂಣ, ನೀವು ಆಗಲೇ ಒಂದು ಆಧ್ಯಾತ್ಮಿಕವಾದಂತಹ ಒಂದು ವಿದ್ಯೆಯನ್ನು ಕಲಿತಾ ಇದ್ದೀರಾ, ಒಂದು ಅದ್ಭುತವಾದಂತಹ ಶಕ್ತಿ ಒಳಗಡೆ ನೀವಿದ್ದೀರಾ, ನಿಮ್ಮ ಚಕ್ರಗಳು ಅದ್ಭುತಪೂರ್ಣವಾಗಿ ಪರಿಣಾಮಕಾರಿಯಾಗಿ ರೆಡಿ ಆಗ್ತಾ ಇದೆ, ನಿಮ್ಮ ಮನೋಮಯ ಕೋಶ ಸ್ಟ್ರಾಂಗ್ ಆಗ್ತಾ ಇದೆ ಅಂದರೆ ನಿಮಗೆ ಹುಟ್ಟುವಂತಹ ಮಗು ಕೂಡ ಅತ್ಯಂತ ಬಲಶಾಲಿಯಾಗಿ ಶಕ್ತಿಯುತವಾಗಿ ಹುಟ್ಟುತ್ತೆ. ಅದರ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಹಾಗೆ ಇರುತ್ತೆ. ನೀವು ಏನನ್ನು ಆಲೋಚನೆ ನೋಡಿ, ತಾಯಿ ನಾವು ಹೊಟ್ಟೆನಲ್ಲಿ ಇದ್ದಾಗ, ಮಕ್ಕಳಿದ್ದಾಗ ಏನು ಯೋಚನೆ ಮಾಡ್ತೀವೋ ಎಲ್ಲದರ ಒಂದು ಪರಿಣಾಮ ಮಗುವಿನ ಮೇಲೆ ಬಿದ್ದೇ ಬೀಳುತ್ತೆ ಅಂತ ಹೇಳ್ತೀವಿ ಅಲ್ವಾ. ಕೆಟ್ಟದ್ದು ಮಾತ್ರ ಬೀಳುತ್ತೆ ಅಂದಮೇಲೆ ನೀವು ಮಾಡುವಂತಹ ಒಳ್ಳೆ ಕೆಲಸಗಳ ಪರಿಣಾಮ ಕೂಡ ಬೀಳಬೇಕಲ್ಲ. ಕೂತು ನಿಮ್ಮಂತೆ ನೀವೇ ಪೀಸ್ಫುಲ್ ಆಗಿ ಎಲ್ಲೋ ಒಂದು ಕಡೆ ಕೂತು ರೇಖಿ ಪ್ರಾಕ್ಟೀಸನ್ನು ಮಾಡಿದಾಗ, ಸೊ ಆ ನಿಮ್ಮ ಗರ್ಭದ ಮೇಲೆ ಕೈ ಇಟ್ಟು ಅದ್ಭುತವಾದಂತಹ ಮಗು ನನಗೆ ಜನನ ಆಗ್ತಾ ಇದೆ, ರಾಮನ ಗುಣಗಳನ್ನು ಅಳವಡಿಸ್ಕೊಂಡು ಅದ್ಭುತವಾದ ಮಗುಗೆ ನಾನು ಜನ್ಮವನ್ನು ನೀಡ್ತಾ ಇದ್ದೀನಿ ಅಲ್ವಾ. ಎಷ್ಟು ಖುಷಿ, ಸೆಲೆಬ್ರೇಷನ್. ಆ ಒಂದು ನಿಮ್ಮ ಒಂದು ಸ್ವಾದಿಷ್ಠಾನ ಚಕ್ರ ಅಥವಾ ನಿಮ್ಮ ಗರ್ಭಕೋಶದ ಮೇಲೆ, ನಿಮ್ಮ ಹೊಟ್ಟೆಯ ಮೇಲೆ ಕೈ ಇಟ್ಟಾಗ ಆ ಮಗುವಿನ ಮೂಮೆಂಟ್ಸನ್ನು ಎಂಜಾಯ್ ಮಾಡಿ. ಸೊ ರೇಖಿ ಶಕ್ತಿ ಅದ್ಭುತಪೂರ್ಣವಾಗಿ ನನ್ನ ನಾಭಿಯ ಮುಖಾಂತರ, ನನ್ನ ಹೊಟ್ಟೆಯ, ನನ್ನ ಏನಿದೆಯಲ್ಲ ನನ್ನ ಭ್ರೂಣ, ಅದ್ಭುತಪೂರ್ಣವಾಗಿ ಆ ಮಗು ಎಲ್ಲವನ್ನ ಸ್ವೀಕಾರ ಮಾಡ್ತಾ ಇದೆ. ಅದೆಷ್ಟು ಶಕ್ತಿಯುತವಾಗಿ ಹುಟ್ಟಬೇಕಾಗಿದ್ರೆ ಒಂದು. ಸೊ ಎಲ್ಲ ಕೇಳಿದ್ದೀವಿ, ಶ್ರೀಕೃಷ್ಣ ಪರಮಾತ್ಮ ಏನಕ್ಕೆ ಈಗಲೂ ಕೂಡ ಒಂದು ಪದ್ಧತಿ ಇದೆ ನಮ್ಮಲ್ಲಿ, ಈ ಗರ್ಭಿಣಿ ಸ್ತ್ರೀಯರನ್ನು ಕರೆಯೋದಿಕ್ಕೆ ಹೋದಾಗ ಸೋದ್ರ ಮಾವದಿರು ಹೋಗಲ್ಲ, ಕರ್ಕೊಂಬರೋದಿಕ್ಕೆ ಹೋಗಲ್ಲ. ಏನು ರೀಸನ್ ಅದು? ಏನು ರೀಸನ್ ಅಂದರೆ ಅಷ್ಟೇ, ಶ್ರೀಕೃಷ್ಣ ಪರಮಾತ್ಮ ಸುಭದ್ರೆಯನ್ನು ಕರ್ಕೊಂಬರೋದಕ್ಕೆ ಹೋಗ್ತಾರೆ. ಬರ್ತಾ ಇರುವಾಗ ತುಂಬ ಈ ದಾರಿಯಲ್ಲಿ ಏನು ಮಾಡ್ತಾರೆ, ಸುಭದ್ರೆ ನಿದ್ದೆಗೆ ಹೋಗ್ಬಿಟ್ಟಿರ್ತಾರೆ. ನನಗೆ ಕಾಲ ಪಾಸ್ ಆಗ್ತಾ ಇಲ್ಲ, ಸಮಯ ಕಳೆಯೋದಿಕ್ಕೆ ಆಗ್ತಾ ಇಲ್ಲ, ಅಣ್ಣ ಏನಾದರೂ ಹೇಳು ಅಂತ ಹೇಳಿದಾಗ ಸುಭದ್ರೆ ಏನು ಮಾಡ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಈ ಒಂದು ಸಾಮಾನ್ಯ ಚಕ್ರವ್ಯೂಹವನ್ನು ಭೇದಿಸೋಕೆ ಹೋಗಿ ಅಭಿಮನ್ಯು ಹತನಾಗಿದೆ, ಎಲ್ಲರಿಗೂ ಗೊತ್ತಿದೆ. ಸೊ ಆ ಚಕ್ರವ್ಯೂಹವನ್ನು ಹೆಂಗೆ ಭೇದಿಸ್ಬೇಕು ಅನ್ನೋದನ್ನ ಆ ಸಂಪೂರ್ಣ ಮಾಹಿತಿಯನ್ನು ಇವರು ಹೇಳ್ತಾ ಇರ್ತಾರೆ. ಹಂಗೆ ಇಂಡೆಪ್ತ್ ಹೇಳ್ತಾ ಇರುವಾಗ ಸುಭದ್ರೆ ನಿದ್ದೆಗೆ ಹೋಗ್ಬಿಟ್ಟಿರ್ತಾಳೆ. ಸುಭದ್ರೆ ನಿದ್ದೆಗೆ ಹೋಗಿರ್ತಾಳೆ, ಅವಳು ನಿದ್ದೆಗೆ ಹೋಗಿದ್ದಾಳೆ. ಆದರೆ ಆ ಗರ್ಭದಲ್ಲಿದ್ದಂತಹ ಅಭಿಮನ್ಯು ಗರ್ಭದಲ್ಲೇ ಎಲ್ಲವನ್ನ ಕೇಳ್ಕೊತಾ ಇರ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಹೇಳುವಾಗ ಅಭಿಮನ್ಯು ಅಂತ ಅದಕ್ಕೆಲ್ಲ ಅದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರ್ತಾನೆ, ಕೇಳ್ಕೊತಾರೆ, ರೆಸ್ಪಾನ್ಸ್ ಮಾಡ್ತಾ ಇರ್ತಾನೆ. ಅಂದ್ರೆ ನೀವು ಮಲಗಿದ್ರು ಕೂಡ ನಿಮ್ಮ ಮಗು ಆಕ್ಟಿವ್ ಆಗಿರುತ್ತೆ, ನೀವು ಮಲ್ಕೊಂಡ ತಕ್ಷಣ ಮಗು ಮಲ್ಕೋಬೇಕು ಅಂತೇನಿಲ್ಲ. ಸೊ ಎಲ್ಲವನ್ನೇ ಕೇಳ್ಕೊತಾ ಇರುತ್ತೆ. ಅದನ್ನ ಗಮನಿಸುವಂತಹ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ, ಹೇಗೆ ಭೇದಿಸ್ಬೇಕು ಅಂತ ಮಾತ್ರ ಹೇಳಿ ಆ ಕಥೆಯನ್ನ ಅಲ್ಲಿಗೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿನೇ ಅಭಿಮನ್ಯು ಹೊಟ್ಟೆಯಲ್ಲಿ ಇದ್ದ ಹಾಗೆನೆ ಹೆಂಗೆ ಚಕ್ರವ್ಯೂಹವನ್ನು ಭೇದಿಸ್ಬೇಕು ಅಂತ ಕಲ್ತಿರ್ತಾನೆ. ಅದಾದ ನಂತರ ಭೇದಿಸೋದಷ್ಟೇ ಅಲ್ಲಿವರೆಗೆ ಮಾತ್ರ ಹೇಳಿರ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಯಾಕೆಂದ್ರೆ ಭಗವಂತನ ಲೀಲ ಯಾರಿಗೋ ಗೊತ್ತಿಲ್ಲ. ಸೊ ಹೊರಗಡೆ ಬರೋದು ಹೇಗೆ ಅಂತ ಗೊತ್ತಿಲ್ಲ. ಹಾಗಾಗಿ ಅವನು ಒಳಗಡೆ ಹೋಗಿ ಒಂದು ಹತನಾದಂಥದ್ದು ಆಗುತ್ತೆ, ಕೌರವರಿಂದ ಹತನಾದದ್ದಾಗತ್ತೆ. ಹಾಗಿದ್ರೆ ಅಭಿಮನ್ಯುಗಿಂತ ದೊಡ್ಡ ಎಕ್ಸಾಂಪಲ್ ಬೇಕಾ ನಿಮಗೆ ಅಲ್ವಾ? ಕುರುಕ್ಷೇತ್ರ ನಡೆದಿದ್ದು 18 ದಿನಗಳ ಕಾಲ ಅವಿರತವಾದಂತಹ ಯುದ್ಧ ನಡೆದಿದ್ದು, ಅಭಿಮನ್ಯುವಿನ ಪರಾಕ್ರಮದ ಬಗ್ಗೆ ಕೊಂಡಾಡ್ತೀವಿ. ಅಂತಹ ಪರಾಕ್ರಮಿಯಾದಂತಹ ಮಗು ನಿಮ್ಮ ಗರ್ಭದಲ್ಲಿ ಜನಿಸಬೇಕು ಅಂದಾಗ ಫಸ್ಟು ನೀವು ಸದೃಢರಾಗಿ, ರೇಖೆ ಒಳಗಡೆ ಬಂದಾಗ ನೀವು ಸದೃಢರಾಗ್ತೀರಾ, ಎಲ್ಲ ಮನೋವಿಕೃತಿಗಳು ದೂರ ಆಗುತ್ತೆ, ಬೇಗ ಅಭಾಷನ್ಸ್ ಆಗುತ್ತೆ ಅನ್ನೋ ಗೊಂದಲದಿಂದ ಹೊರಗಡೆ ಬರ್ತೀರಾ. ಯಾವುದು ಕೂಡ ಆಗೋದೇ ಇಲ್ಲ ಫಸ್ಟ್ ಆಫ್ ಆಲ್. ಓಕೆ, ಅದಾದ ನಂತರ ಪದೇ ಆ ಥರ ಆಗ್ತಾರೆ. ಕಾರ್ಡ್ ಕಟಿಂಗ್ಸ್ ಒಳಗಾಗಿ ನಂತರ ರೇಖಿ ದೀಕ್ಷೆಯನ್ನು ಪಡೆದು ಕಾರ್ಡ್ ಕಟಿಂಗ್ ಒಳಗಾಗಿ ನಂತರ ಒಂದು 2-3 ತಿಂಗಳು ಒಳ್ಳೆ ಪ್ರಾಕ್ಟೀಸ್ ಮಾಡಿ ನಿಮಗೆ ಏನು ಬೇಕು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಳುವಂಥದ್ದು. ಓಕೆ, ಈ ರೀತಿ ಮಾಡ್ತಾ ಬನ್ನಿ. ನೀವು ಜಗತ್ತಿಗೆ ಅದ್ಭುತವಾದಂತಹ ಮಕ್ಕಳನ್ನು, ಸತ್ಪ್ರಜೆಗಳನ್ನು ಕೊಡ್ತೀರ. ಸತ್ತ ಪ್ರಜೆಗಳಾಗಿ ಬದುಕೋದಕ್ಕಿಂತ ಸತ್ಪ್ರಜೆಗಳನ್ನ ನೀಡೋದು ಪ್ರತಿಯೊಬ್ಬ ತಂದೆ ತಾಯಿಗಳ ಜವಾಬ್ದಾರಿ ಕೂಡ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಹೆಣ್ಣು ಮಕ್ಕಳು ಗರ್ಭ ಧರಿಸಿದ್ರೆ, ಪ್ರೆಗ್ನೆಂಟ್ ಆಗಿದ್ರೆ, ಒಂದು 3 ತಿಂಗಳಾಗಿದ್ರೆ ಸಾಕು, ಒಂದು 2-3 ತಿಂಗಳಾಗಿದ್ರೆ ಸಾಕು. ಏನು ರೇಖಿ ಅಂದರೆ ಎಕ್ಸಸ್ ಆಫ್ ಹೀಟ್ ಅನ್ನೋದು ಸುಳ್ಳು, ಅರ್ಥ ಆಯ್ತಾ? ಒಂದು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟೇ ಪ್ರಮಾಣದಲ್ಲಿ ರೇಖೆಯ ಸಂಚಾರ ಆಗುತ್ತೆ. ನಿಮ್ಮ ಚಕ್ರಗಳಿಗೆ ಯಾವ ತೆರನಾದ ಶಕ್ತಿ ಬೇಕು, ಶಕ್ತಿ ಮಟ್ಟ ಎಷ್ಟು ಬೇಕೋ ಅಷ್ಟು ಮಾತ್ರ ಎನರ್ಜಿ ಕರೆಕ್ಟ್ ಆಗುತ್ತೆ. ಹಾಗಾಗಿ ಅದ್ಭುತಪೂರ್ಣವಾದಂತಹ, ಆರೋಗ್ಯಯುತವಾದಂತಹ ಮತ್ತು ಅದ್ಭುತವಾದ ಚೈತನ್ಯಕ್ಕೆ ನೀವು ಜನನವನ್ನು ನೀಡಬೇಕು. ಅದ್ಭುತವಾದ ತಾಯಿ ಆಗೋದು ಕಾಮನ್. ಆದರೆ ಜಗನ್ಮಾತೆಯ ಸ್ವರೂಪದಲ್ಲಿ ಜಗತ್ತಿಗೆ ಒಳ್ಳೆಯ ಮಗುವನ್ನು ನೀಡೋದಕ್ಕೆ ನಿಮ್ಮ ಎಲ್ಲರ
ಒಂದು ಬಾಧ್ಯತೆ ಕೂಡ ಇದೆ. ಹಾಗಾಗಿ ದಯವಿಟ್ಟು ಪದೇ ಪದೇ ಅವಾಷನ್ಸ್ಗಳಾಗ್ತಾ ಇದ್ದರೆ ದಯಮಾಡಿ ಎಲ್ಲರೂ ಕೂಡ ಈ ಒಂದು ರೇಖಿ ದೀಕ್ಷೆಯನ್ನು ಪಡೆಯುವಂಥದ್ದು ಮಾಡಿ. ಮತ್ತು ಮುಂದಿನ ವಿಡಿಯೋ ಈ ಮತ್ತಷ್ಟು ಅವರು ಕ್ವಶನ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಮುಂದಿನ ವಿಡಿಯೋಗಳಲ್ಲಿ ಆ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ರೇಖಿ ರಕ್ಷತಿ ರಕ್ಷಿತಃ. ಧನ್ಯವಾದಗಳು.